ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ಮಾರ್ಚ್ 14ನೇ ತಾರೀಕು ಡೆಡ್ಲೈನ್ ಬರ್ತಾ ಇದೆ. ಏನಪ್ಪ ಅಂತಂದರೆ, ಆಧಾರ್ ಕಾರ್ಡ್ ಒಳಗಡೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತೆ. ನಿಮ್ಮ ಹೆಸರಿನ ಡಾಕ್ಯುಮೆಂಟ್ಸು ಮತ್ತು ಅಡ್ರೆಸ್ ಪ್ರೂಫಿನ ಡಾಕ್ಯುಮೆಂಟ್ಸು, ಯಾವ್ದಾರ ಒಂದು ಡಾಕ್ಯುಮೆಂಟ್ಸ್, ಅಡ್ರೆಸ್ ಪ್ರೂಫ್, ರೇಷನ್ ಕಾರ್ಡ್ ಆಗಿರ್ಬೋದು, DL ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಯಾವ್ದಾರ ಒಂದು ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ನಿಮಗೆ ನಂತರದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಅದಕ್ಕೆ ಚಾರ್ಜಸನ್ನು ಅಪ್ಲೈ ಮಾಡ್ತಾರಂತೆ ಆಧಾರ್ ಪ್ರಾಧಿಕಾರದವರು. ಆಮೇಲೆ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡು ಮಾಡಿಸಿ 10 ವರ್ಷ ಆಗಿದ್ದರೆ ರಿನಿವಲ್ ಮಾಡಿಸ್ಬೇಕು. ರಿನಿವಲ್ ಅಂತ ಅಂದರೆ ಏನು ಅಂದರೆ, ನಿಮ್ಮ ಹೆಬ್ಬೆಟ್ಟುನ ಮತ್ತು ಕಣ್ಣಿನ ಐರೈಸ್ನ ಮತ್ತು ಫೋಟೋ, ಇವು ಮೂರನ್ನು ನೀವು ಆಧಾರ್ ಸೆಂಟ್ರಿಗೆ ಹೋಗಿ ಅಪ್ಡೇಟನ್ನು ಮಾಡಿಸ್ಬೇಕು. ನಾನು ಶಿವಮೊಗ್ಗ ವಿರೂಪಾಕ್ಷ ಹೇಳ್ತಾನೆ ಇದ್ದೀನಿ, ಪದೇ ಪದೇ ಡೆಡ್ಲೈನ್ ಹತ್ರ ಬರ್ತಾ ಇದೆ. ದಯಮಾಡಿ ನಿಮ್ಗೆ ಏನಾರ ಸಲಹೆ ಸಹಕಾರಗಳು ಬೇಕು ಅಂತಂದರೆ ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟರ್, NT ರಸ್ತೆ, ಶಿವಮೊಗ್ಗ, ಅಲ್ಲಿ